ಸದ್ಯೋಜಾತ ಮುಖೋದ್ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧವೃಂದಸ್ಯ ವಂದೇ ಶ್ರೀ ರೇಣುಕಂ ಗುರುಂ. ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆಯ ಹಾಗೂ ಧರ್ಮ ಜಾಗೃತಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಜಗದ್ಗುರುಗಳ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಎಲ್ಲ ಶಿವಾಚಾರ್ಯರಿಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರ ಆತ್ಮದಲ್ಲಿ ಆರೂಢನಾಗಿರುವ ಪರಮಾತ್ಮನಿಗೆ ವಂದಿಸುತ್ತಾ ಭೂರ್ಭುವಾದಿ ಸಪ್ತ ಲೋಕಗಳನ್ನು ಅತಳವಿತಳಾದಿ ಸಪ್ತ ಅಧೋಲೋಕಗಳನ್ನು ಸುರಾಸುರ ನರನಾರಿ ಪಾಮರ ಪಂಡಿತರನ್ನು ಉದ್ಧರಿಸಿದ ರೇಣುಕ ರೇವಣಾದಿ ಸಿದ್ಧ ಪ್ರಸಿದ್ಧರು ತಪಗೈದ ಗುರುಕ್ಷೇತ್ರವಿದು ರಂಭಾಪುರಿ ಶ್ರೀಪೀಠ. ನಿಸರ್ಗ ದೇವತೆಯ ಅಂತಃಪುರದಲ್ಲಿ ಮತ್ತು ಅಂತರಂಗದಲ್ಲಿ ಆರೂಢವಾಗಿ ನಿಂತುಕೊಂಡಿದೆ ಶ್ರೀಮದ್ ರಂಭಾಪುರಿ ಶ್ರೀಪೀಠ. ಪರಶಿವನ ಸದ್ಯೋಜಾತ ಮುಖ ಸಂಜಾತರಾದ ಕೊಲನುಪಾಕದ ಸೋಮೇಶ್ವರ ಲಿಂಗದಿಂದ ಪ್ರಾದುರ್ಭವಿಸಿದ ಜಗದ್ಗುರು ರೇಣುಕಾಚಾರ್ಯರು ಶ್ರೀಪೀಠದ ಆದಿ ಜಗದ್ಗುರುಗಳು. ಪೀಠದ ಪೀಠಾಚಾರ್ಯರು ನೆಲೆ ನಿಂತು ವಿಶ್ವ ಕಲ್ಯಾಣದ ತಮ್ಮ ಉದ್ದೇಶವನ್ನು ಸಫಲಿಸಿದ ಮತ್ತು ಸದ್ಭಕ್ತರ ಬಾಳು ಹೊನ್ನಿನ ಊರಾಗಲಿ ಎಂದು ಹರಸಿದ ಆ ಸ್ಥಳವೇ ಇಂದು ಬಾಳೆಹೊನ್ನೂರು ಎಂದು ವಿಶ್ವವಿಖ್ಯಾತಿ ಪಡೆದಿದೆ. ಅದೇ ರೀತಿಯಾಗಿ ಬಾಳೆಹೊನ್ನೂರು ಎಂಬ ಹೆಸರು ಇಡೀ ವೀರಶೈವ ಸಿದ್ಧಾಂತಗಳ ಸದುದ್ದೇಶವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿಯವರೆಗೆ 120 ಪೀಠಾಚಾರ್ಯರು ಪೀಠ ಪರಂಪರೆಯ ಘನತೆ ಗೌರವಗಳನ್ನು ಇತಿಹಾಸದ ಪುಟಗಳಲ್ಲಿ ಹಚ್ಚ ಹಸಿರಾಗಿಸಿದ್ದಾರೆ. ಶ್ರೀಪೀಠದ ಪೀಠಾಚಾರ್ಯರು ಕೈಯಲ್ಲಿ ಅಶ್ವತ್ಥ ವೃಕ್ಷದ ದಂಡವನ್ನು, ಪಚ್ಚವರ್ಣದ ಕಮಂಡಲವನ್ನು ಮತ್ತು ಹಸಿರು ವರ್ಣದ ಧ್ವಜವನ್ನು ಹಿಡಿದು ಸಂಚರಿಸುತ್ತಾರೆ. ಅಶ್ವತ್ಥ ವೃಕ್ಷವು ವಾತಾವರಣದಲ್ಲಿ ಆಮ್ಲಜನಕದ ಉತ್ಪಾದನೆಗೆ ಮುಖ್ಯವಾದ ಶ್ರೇಷ್ಠ ವೃಕ್ಷವಾಗಿದೆ. ಅದೇ ರೀತಿಯಾಗಿ ಶ್ರೀಪೀಠದ ಪೀಠಾಚಾರ್ಯರು ತಮ್ಮ ತಪೋನುಷ್ಠಾನದಿಂದ ಮಾನವನ ಜೀವನಕ್ಕೆ ಸೂಕ್ತವಾದ ವಾತಾವರಣವನ್ನು ನಿರ್ಮಿಸುವತ್ತ ಶ್ರಮಿಸುತ್ತಾರೆ. ಹಸಿರು ವರ್ಣವಿದು ಹಸಿರು ಕ್ರಾಂತಿಗೆ ಕರೆಕೊಡುವುದರ ಮೂಲಕ ಅನ್ನದಾತನ ಆತ್ಮಬಲವನ್ನು ಹೆಚ್ಚಿಸುತ್ತದೆ. ಪಂಚಮಹಾಭೂತಗಳಲ್ಲೊಂದಾದ ಪೃಥ್ವಿ ತತ್ವದ ಅಧಿಪತಿಗಳು. ಪಂಚಾಕ್ಷರ ಮಂತ್ರದಲ್ಲಿನ ನಕಾರ ಇವರ ಬೀಜ ಮಂತ್ರ. ಪಡ್ವಿಡಿ ಸೂತ್ರದ ಪ್ರತಿಪಾದಕರಾಗಿ ಮತ್ತು ಪ್ರತಿನಿಧಿಗಳಾಗಿದ್ದಾರೆ. ಗುರುವಿನ ಮಾರ್ಗದರ್ಶನದಿಂದ ಒಬ್ಬ ವ್ಯಕ್ತಿ ಎಲ್ಲ ರೀತಿಯ ಉನ್ನತ ಪದವಿಯನ್ನು ಮತ್ತು ಉನ್ನತ ವ್ಯಕ್ತಿತ್ವವನ್ನು ಸಂಪಾದಿಸಬಹುದು ಎನ್ನುವುದು ಪಡ್ವಿಡಿ ಸೂತ್ರದ ಸರಿಯಾದ ಮತ್ತು ಸರಳವಾದ ಅರ್ಥ. ಗುರು ಮಾತೃಸ್ವರೂಪಿಯಾದಾಗ ಮತ್ತು ಗುರುಸ್ವರೂಪಿಯಾದಾಗ ಪಡ್ವಿಡಿ ಸೂತ್ರದ ಸರಿಯಾದ ಪ್ರಾಯೋಗಿಕವಾಗಿ ಅರ್ಥಪೂರ್ಣವಾಗುತ್ತದೆ. ಶ್ರೀಪೀಠದ ಪೀಠಾಚಾರ್ಯರು ಋಗ್ವೇದ ಪರಂಪರೆಗೆ ಸೇರಿದವರು. ಆಕಾಶಕಾಯಗಳ ಚಲನೆಗಳನ್ನು, ಅದರ ವಿವಿಧ ಅಧ್ಯಯನ ಕ್ರಮಗಳನ್ನು ಋಗ್ವೇದದಲ್ಲಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ ಆಯುರ್ವೇದವನ್ನು ಋಗ್ವೇದದ ಉಪವೇದವೆಂದು ಹೇಳಲಾಗುತ್ತದೆ. ಶ್ರೀಪೀಠದ ಪೀಠಾಚಾರ್ಯರೆಲ್ಲರೂ ಆಯುರ್ವೇದ ಪಂಡಿತರಿರುತ್ತಾರೆ ಎಂಬುದು ಮತ್ತೊಂದು ವೈಶಿಷ್ಟ್ಯ. ಶ್ರೀ ವೀರಭದ್ರ ಸ್ವಾಮಿಯು ಶ್ರೀಪೀಠದ ಗೋತ್ರ ಪುರುಷ. ವೀರಭದ್ರನನ್ನು ಲಿಂಗ ರೂಪದಲ್ಲಿ ಪೂಜಿಸುವ ಪದ್ಧತಿಗಳನ್ನು ಕೆಲವೆಡೆ ಕಾಣಬಹುದು. ದಕ್ಷ ಸಂಹಾರದ ಪ್ರಸಂಗ ಅನೇಕ ಗುಣಗಳನ್ನು ವ್ಯಕ್ತಪಡಿಸುತ್ತದೆ. ಪಂಚಪೀಠಗಳ ಗೋತ್ರ ಪುರುಷರು ಒಂದೊಂದು ಗುಣಗಳಿಗೆ ರಾಯಭಾರಿಗಳು. ಅಂತೆಯೇ ವೀರಪೀಠದ ಗೋತ್ರ ಪುರುಷನಾದ ವೀರಭದ್ರ ಸ್ವಾಮಿ ದೈಹಿಕ ಮತ್ತು ಮಾನಸಿಕ ಬಲದ ರಾಯಭಾರಿಯಾಗುತ್ತಾನೆ. ವೀರತನವನ್ನು, ವೀರತ್ವವನ್ನು, ನಮ್ಮಲ್ಲಿರುವ ವೀರ ಗುಣಗಳನ್ನು ಮಂಗಳ ಕಾರ್ಯಕ್ಕೆ ಮತ್ತು ಧರ್ಮದ ಭದ್ರತೆಗೆ ವಿನಿಯೋಗಿಸುವುದೇ ವೀರತ್ವದ ಸರಿಯಾದ ವ್ಯಾಖ್ಯಾನ. ವೇದಾಗಮಗಳಲ್ಲಿ, ಸ್ಕಂದಾದಿ ಪುರಾಣಗಳಲ್ಲಿ ವೀರಭದ್ರನ ಗುಣಗಾನವಿದೆ. ಅವನ ಪ್ರೇರಕ ಶಕ್ತಿಯ ಪ್ರಭಾವವಿದೆ. ಸಹಸ್ರಾರು ಶತಮಾನಗಳ ಹಿಂದಿನಿಂದ ಇಲ್ಲಿಯವರೆಗೂ, ಇಂದಿನವರೆಗೂ ಕನ್ನಡ ಸಾಹಿತ್ಯ ಅಥವಾ ಬೇರೆ ಯಾವುದೇ ಭಾಷೆಯ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ ವೀರಭದ್ರನ ಉಲ್ಲೇಖಗಳಿವೆ. ಋಗ್ವೇದದಲ್ಲಿ ವೀರಭದ್ರ ಮತ್ತು ರುದ್ರನನ್ನು ಬೇರೆ ಬೇರೆ ರೂಪದಲ್ಲಿ ನಿರೂಪಿಸಲಾಗಿದೆ. ಕ್ರಿಸ್ತಶಕ 1000 ಶತಮಾನ ಅಥವಾ ಕ್ರಿಸ್ತಶಕ 4ನೇ ಶತಮಾನ ಮತ್ತು ಇನ್ನೂ ಅನೇಕ ಬೇರೆ ಬೇರೆ ಶತಮಾನಗಳಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ವೀರಭದ್ರನ ಚರಿತ್ರೆಗಳನ್ನು ಜೀವಂತವಾಗಿಟ್ಟಿರುವ ತಾಮ್ರ ಶಾಸನಗಳು ಇಂದಿಗೂ ದೊರೆಯುತ್ತವೆ.
ಚೋಳ ಅರಸರು, ತಮಿಳುನಾಡಿನ ಚೋಳ ಅರಸರು ವೀರಶೈವವನ್ನು ಅಪ್ಪಿಕೊಂಡಿದ್ದು ವೀರಶೈವ ಸಿದ್ಧಾಂತದ ಅನುಯಾಯಿಗಳಾಗಿದ್ದು ವೀರಭದ್ರನ ಪ್ರೇರಣೆಯಿಂದ ಎಂಬುದನ್ನು ಅವರೇ ತಮ್ಮ ಶಾಸನಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ದುಷ್ಟರನ್ನು ಶಸ್ತ್ರಾಸ್ತ್ರ ಸನ್ನದ್ಧವಾಗಿಯೇ ಗೆಲ್ಲಬೇಕು ಎಂಬುದರ ಸಾಂಕೇತಿಕ ರೂಪವೇ ವೀರಭದ್ರ ಸ್ವಾಮಿ. ಯೋಗಶಾಸ್ತ್ರದಲ್ಲಿಯೂ ವೀರಭದ್ರ ಸ್ವಾಮಿಯ ಪ್ರೇರಣೆಯಿಂದ ದೊರೆತ ಅನೇಕ ಯೋಗಾಭ್ಯಾಸದ ಆಸನಗಳನ್ನು ಬೇರೆ ಬೇರೆ ಕ್ರಮಗಳಲ್ಲಿ ಕಾಣಬಹುದು. ತನ್ಮೂಲಕ ಭಾರತೀಯರು ಕೇವಲ ಬೌದ್ಧಿಕ ಸಾಮರ್ಥ್ಯಕ್ಕಷ್ಟೇ ಅಲ್ಲದೆ ದೈಹಿಕ ಸಾಮರ್ಥ್ಯಕ್ಕೂ ನೀಡಿದ ಪ್ರಾಮುಖ್ಯತೆ ತಿಳಿಯುತ್ತದೆ. ಭಾರತದಲ್ಲಿ ವೀರಭದ್ರ ಸ್ವಾಮಿಯ ಕ್ಷೇತ್ರಗಳು ಪ್ರಸಿದ್ಧ, ಅದು ತಿಳಿದಿರುವ ಸಂಗತಿ. ಹಾಗೆಯೇ ಏಷ್ಯಾ ಖಂಡದ ಅನೇಕ ದೇಶಗಳಲ್ಲಿ ಮತ್ತು ವಿಶ್ವದ ಬೇರೆ ಬೇರೆ ಖಂಡಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇಂದಿಗೂ ವೀರಭದ್ರ ಸ್ವಾಮಿಯ ಆರಾಧನಾ ಕ್ರಮಗಳು ಜೀವಂತವಾಗಿರುವುದು ವೀರಶೈವ ಸಿದ್ಧಾಂತವದು ವಸುದೈವ ಧರ್ಮವನ್ನು ಪ್ರೋತ್ಸಾಹಿಸುತ್ತದೆ ಎಂದು ಸಾಬೀತಾಗುತ್ತದೆ. ವೀರಭದ್ರ ಮತ್ತು ಭದ್ರಕಾಳಿಯರ ಸಮರ್ಪಣಾ ಭಾವ ಇಂದು ನಮ್ಮ ಆಧುನಿಕ ದಂಪತಿಗಳಿಗೆ ಮಾದರಿಯಾಗಲಿ ಎಂಬುದೊಂದು ಸಣ್ಣ ಆಶಯ. 119ನೇ ಪೀಠಾಚಾರ್ಯರಾದ ವೀರಗಂಗಾಧರ ಶಿವಾಚಾರ್ಯರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುವುದರ ಮೂಲಕ ವರ್ಲ್ಡ್ ಈಸ್ ಒನ್ ಆ್ಯಂಡ್ ರೈಟಿಯಸ್ ಡೀಡ್ಸ್ ಆರ್ ಟ್ರೂ ವೆಲ್ಫೇರ್ ಎಂಬುದನ್ನು ತಿಳಿಸಿದ್ದಾರೆ. ಸಹಸ್ರ ಕುಂಭಗಳಿಂದ ನಡೆಸಿದ ಇಷ್ಟಲಿಂಗ ತಪೋನುಷ್ಠಾನದ ಶಕ್ತಿಯಿಂದ ಆಕಾಶಂಕಂಕುಶವನ್ನಿಟ್ಟು ಮೋಡಗಳನ್ನು ಮಾತನಾಡಿಸಿ ಮಿಂಚು ಗುಡುಗುಗಳಿಗೆ ದಿಗ್ಭ್ರಮೆ ಮೂಡಿಸುವಂತಹ ಕರ್ತೃತ್ವ ಶಕ್ತಿ ಅವರದು. ಅವರಿಗೆ ರುದ್ರಾಕ್ಷಿಯ ಮತ್ತು ಚಿನ್ನದ ಕಿರೀಟಗಳ ನಡುವೆ ಯಾವುದೇ ಅಂತರವಿರಲಿಲ್ಲ. ಅದರರ್ಥ ಬಾಳಿನ ಏರುಪೇರುಗಳನ್ನು ಗಮನಿಸದೆ ಕೇವಲ ಸಂಕಲ್ಪ ಮಾತ್ರದಿಂದ ಮುನ್ನಡೆದಾಗ ಸಕಲವನ್ನೂ ಸಿದ್ಧಿಸಬಹುದು ಎಂಬುದು. ದಕ್ಷಿಣ ಕರ್ನಾಟಕದ ಬೇರೆ ಬೇರೆ ರಾಜ್ಯಗಳ ಮನೆಗಳಲ್ಲಿ ಇಂದಿಗೂ ವೀರಗಂಗಾಧರ ಶಿವಾಚಾರ್ಯರ ನಾಮಸ್ಮರಣೆ ಜೀವಂತವಾಗಿದೆ. ಶ್ರೀಪೀಠದ ಪ್ರಸ್ತುತ ಪೀಠಾಚಾರ್ಯರು ವೀರಶೈವರಿಗೆ ದೊರೆತ ಅಹೋಭಾಗ್ಯವೇ ಎಂದು ಹೇಳಬಹುದು. ಅವರ ಸಂಕಲ್ಪ ಶಕ್ತಿ, ಇಚ್ಛಾಶಕ್ತಿ, ಕರ್ತೃತ್ವ ಶಕ್ತಿಗಳಿಂದ ವೀರಪೀಠದ ಕೀರ್ತಿ ರೆಕ್ಕೆಗಳು ವಿಸ್ತರಿಸಿಕೊಂಡು ಜನರ ಭಾವಬಾಂಧಳ್ಯದಲ್ಲಿ ಮತ್ತೊಮ್ಮೆ ವಿಹರಿಸುವಂತೆ ಶ್ರಮಿಸುತ್ತಿದ್ದಾರೆ. ಪ್ರಸ್ತುತ ಜಗದ್ಗುರುಗಳ ಪ್ರತಿ ತಿಂಗಳ ಪ್ರವಾಸದ ವಿವರಗಳನ್ನು ಗಮನಿಸುವುದು ನನ್ನ ಹವ್ಯಾಸಗಳಲ್ಲೊಂದು. ಬಹುಶಃ ನನಗೆಲ್ಲೋ ಒಂದು ದಿವಸ ಮೋಟಿವೇಶನ್ ಕಡಿಮೆ ಆದಾಗ ಅವ್ರ ಟೈಮ್ ಟೇಬಲ್ ನೋಡಿದ್ರೆ ಸಾಕು, ಐ ವಿಲ್ ಗೆಟ್ ಮೋಟಿವೇಟೆಡ್. ಅಷ್ಟೊಂದು ಪ್ರವಾಸ, ಅಷ್ಟೊಂದು ಕಾರ್ಯಕ್ರಮಗಳು. ಅಂತೆಯೇ 5 ಪೀಠದ ಜನಗಳನ್ನೇ ಆಗಲಿ ಅಥವಾ ಪೀಠಾಚಾರ್ಯರನ್ನೇ ಆಗಲಿ ಗಮನಿಸಿದಾಗ ನಾಯಕತ್ವದ ಗುಣ ವೀರಪೀಠದ ಶಿವಾಚಾರ್ಯರಿಗೆ ಅಥವಾ ವೀರಪೀಠದ ಜಗದ್ಗುರುಗಳಿಗೆ ಹೆಚ್ಚಿಗೆ ಇರುತ್ತದೆ. ಅದು ವೀರಶೈವ ಸಿದ್ಧಾಂತಗಳನ್ನು ಇನ್ನೂ ಜನರ ಮನಸ್ಸಿಗೆ ತಲುಪಿಸುವಂತಹ ಮಹತ್ ಕಾರ್ಯಕ್ಕಾಗಿ ಎನ್ನುವುದು ಮತ್ತೊಂದು ವಿಶೇಷವಾದ ಸಂಗತಿ. ಆಷಾಢ ಮಾಸಕ್ಕೂ ನಮ್ಮ ಮನಸ್ಸಿಗೂ ಹೆಚ್ಚಿನ ಸಾಮ್ಯತೆ ಇದೆ. ಆಷಾಢ ಮಾಸದಲ್ಲುಂಟಾಗುವ ಪ್ರಾಕೃತಿಕ ಏರುಪೇರುಗಳು ನಮ್ಮ ಮನಸ್ಸಿನ ತಳಮಳಗಳನ್ನು ಸೂಚಿಸುತ್ತವೆ. ಮೋಡಗಳ ಗಾಳಿಯ ವೇಗದಲ್ಲಿ, ಮಿಂಚು ಗುಡುಗುಗಳ ವೇಗದಲ್ಲಿ ಸಂಚರಿಸುವ ನಮ್ಮ ಮನಸ್ಸನ್ನು ಹಿಡಿದಿಡಲು ಸರಿಯಾದ ಮಾರ್ಗ ಇಷ್ಟಲಿಂಗ ಮಹಾಪೂಜೆ. ಗಾಳಿಯ ವೇಗದಲ್ಲಿ ಸಂಚರಿಸುವ ನಮ್ಮ ಮನಸ್ಸನ್ನು ಹಿಡಿದಿಡಲು ಇಷ್ಟಲಿಂಗ ಮಹಾಪೂಜೆ ಎನ್ನುವಂತಹ ತಪೋನುಷ್ಠಾನವನ್ನು ಆಷಾಢ ಮಾಸದಲ್ಲಿ ಕೈಗೊಂಡಿರುವುದು ಪ್ರಸ್ತುತ ಪೀಠಾಧ್ಯಕ್ಷರಿಗೆ ಅಥವಾ ಹಿಂದಿನ ಎಲ್ಲ ಪೀಠಾಧ್ಯಕ್ಷರಿಗೂ ನಾವು ಕೃತಜ್ಞತಾ ಭಾವನೆಯಿಂದ ಇರಬೇಕು. ಅದೇ ರೀತಿಯಾಗಿ ಪೂಜೆಯ ವಿಧಾನಗಳಲ್ಲಿ ಅನುಸರಿಸುವ ಎಲ್ಲ ಕ್ರಮಗಳು, ವಿಶೇಷವಾಗಿ ರುದ್ರ, ಚಮಕ, ನಮಕದ ಪಠಣೆಯಿಂದ ಅನೇಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಲಾಭದಾಯಕ ಎನ್ನುವುದು ಎಲ್ಲ ವೈದ್ಯರು ಒಪ್ಪಿ ಸಮ್ಮತಿಸಿರುವ ಸಂಗತಿ. ರುದ್ರಾಭಿಷೇಕದ ಸಮಯದಲ್ಲಿ ನೈವೇದ್ಯಕ್ಕೆ ಸಮರ್ಪಿಸುವ ಷಡ್ರಸಯುಕ್ತವಾದ ಆಹಾರವು ಇಂದಿನ ಎಲ್ಲ ಮಾಡರ್ನ್ ಡಯಟ್ಗಳ ಮೂಲ ಅಲ್ಲಿದೆ. ಅಂತಹ ಷಡ್ರಸಯುಕ್ತವಾದ ಆಹಾರ ನಮ್ಮ ದೈಹಿಕ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ, ತನ್ಮೂಲಕ ಸಾಮಾಜಿಕ ಆರೋಗ್ಯಕ್ಕೆ ಅತ್ಯಂತ ಹೆಚ್ಚು ಸಹಕಾರಿ.
ಇಷ್ಟಲಿಂಗವನ್ನು ಅಥವಾ ಆತ್ಮಲಿಂಗವನ್ನು ದೀಕ್ಷಾ ಸಂಸ್ಕಾರದಿಂದ ಯಾವುದೇ ವ್ಯಕ್ತಿ ಆಗಿರಲಿ ಶಿವಭಕ್ತನಾಗಬಹುದು ಎಂದು ತಿಳಿಸುತ್ತದೆ. ಅಂತೆಯೇ ದೀಕ್ಷಾ ಸಂಸ್ಕಾರವು ನಮ್ಮ ಆತ್ಮಬಲವನ್ನು ಆತ್ಮಗೌರವವನ್ನು ಹೆಚ್ಚಿಸುತ್ತದೆ ಎಂಬುದು ಅಷ್ಟೇ ಸತ್ಯವಾದ ಸಂಗತಿ. ದೀಕ್ಷಾ ಸಂಸ್ಕಾರವದು ಮಾನವ ಸಂಕುಲದ ಅತ್ಯಂತ ಪ್ರಾಚೀನ ಸಂಸ್ಕಾರಗಳಲ್ಲೊಂದು. ಅದಕ್ಕೆ ಕೇವಲ ಒಂದೆರಡು ದಶಕಗಳ ಒಂದೆರಡು ಶತಮಾನಗಳ ಇತಿಹಾಸದ್ದಲ್ಲ. ಇಟ್ ಈಸ್ ಟೈಮ್ ಇಮ್ಮೆಮೋರಿಯಲ್. ಕಾಲಮಾನ ಹುಟ್ಟುವುದಕ್ಕೂ ಮುಂಚೆ ದೀಕ್ಷಾ ಸಂಸ್ಕಾರ ಹುಟ್ಟಿದ್ದು. ವೀರ ಎಂದರೆ ಶಿವ ಜೀವ ಐಕ್ಯತೆಯ ವಿದ್ಯೆ. ರ ಎಂದರೆ ಆ ಪ್ರಕ್ರಿಯೆಯಲ್ಲಿ ಆನಂದವನ್ನು ಹೊಂದುವುದು ಎಂದರ್ಥ. ಆದ್ದರಿಂದ ವೀರ ಎಂದರೆ ಶಿವ ಜೀವರ ಐಕ್ಯದಲ್ಲಿ ಆ ಪ್ರೊಸೆಸ್ನಲ್ಲಿ ನಾವು ಆನಂದವನ್ನು ಪಡೆಯುವುದು ಎಂದು ಹೇಳಬಹುದು. ಜ್ಞಾನ, ವಿಸ್ಡಮ್, ಫೋಕಸ್, ಧ್ಯಾನ, ಜಪ, ಪರ್ಸಿವರೆನ್ಸ್, ತಪ, ಡಿಸಿಪ್ಲಿನ್, ಕರ್ಮ, ಆ್ಯಕ್ಷನ್ ಓರಿಯೆಂಟೆಡ್ನೆಸ್, ಯಶಸ್ವಿ ಜೀವನಕ್ಕೆ ವೀರಶೈವ ಸಿದ್ಧಾಂತ ನೀಡಿರುವ ಶಿವಯೋಗ ತತ್ವದ ಮೂಲ ಮತ್ತು ಪಂಚಸೂತ್ರಗಳಿವು. ಧನ್ಯತಾಭಾವದ ನಮಸ್ಕಾರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.